ಈಗ ಭೀಮನ ಆಲಿಂಗನ ಮಾಡಿಕೊಂಡು ಸಮಾಧಾನ ಮಾಡಲಿಲ್ವಲ್ಲ, ಅಂದರೆ ಇದಾಯ್ತಲ್ಲ. ಈಗ ಹೇಳ್ತಾನೆ ಅರ್ಜುನನನ್ನು ಆಲಿಂಗನ ಮಾಡಿ ನಾನು ಸಂತಾನ ಮಾಡಬೇಕು. ಈಗ ಗಾಂಧಾರಿ ಯುಧಿಷ್ಠಿರ ಹತ್ರ ಬರ್ತಾ ಇರುವಾಗ ಅವನಿಗೆ ಶಾಪ ಕೊಡೋದು ಅಂತ ನಿರ್ಣಯ ಮಾಡ್ತಾಳೆ. ಅವಳು ಅನಿಂದಿತ ಆಗಿರೋದ್ರಿಂದ ಅವಳಿಗೆ ಶಾಪಕ್ಕೊಂದು ಶಕ್ತಿ ಕೂಡ ಇರುತ್ತೆ. ಅವಳು ಏನು ಬೇಕಿದ್ರೂ ಮಾಡಬಹುದಾದಷ್ಟು ಸಾಮರ್ಥ್ಯ ಅವಳಿಗಿದೆ. ಶಪಿಸಬಹುದು. ಅವಳು ಶಪಿಸಿದ್ರೆ ಹಾಗೆ ನಡೆಯುತ್ತೆ, ಅನುಮಾನವೇ ಇಲ್ಲ. ಇಡೀ ಕುರುವಂಶ ಇವತ್ತು ನಾಶವಾಗಿದ್ದರೆ ಈ 4 ಜನ ಕಾರಣ ಅಂತ ಗಾಂಧಾರಿ ಹೇಳ್ತಾಳೆ. ಗಾಂಧಾರಿಗೆ ಶಾಪ ಕೊಡಬೇಕು ಅಂತ ಅನ್ನಿಸ್ತಾ ಇದೆ ಅನ್ನೋದು ವ್ಯಾಸರಿಗೆ ಗೊತ್ತಾಯಿತು ಅಂತ. ವ್ಯಾಸರು ಅಲ್ಲೇ ಇದ್ರು? ಇಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ಶೋಕ ಪರ್ವವನ್ನು. ಈ ಒಂದು ವಿಚಾರಗಳನ್ನ ಮಹಾಭಾರತವನ್ನು ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ ನಾವು ಸ್ವಲ್ಪ ಶೋಕದಿಂದ ಹೊರಗಡೆ ಬಂದಿದ್ದೀವಿ ಅಂತ ಅನ್ನೋಷ್ಟೊತ್ತಿಗೆ ಮತ್ತೊಂದು ಶೋಕದ ಅಲೆ ಶುರು ಆಯಿತು. ಧರ್ಮರಾಜ ಅಂದರೆ ಯುಧಿಷ್ಠಿರ, ಕೃಷ್ಣ, ಪಾಂಡವರೆಲ್ಲರೂ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಅದೇ ಟೈಮಲ್ಲಿ ಧೃತರಾಷ್ಟ್ರ ಕೂಡ ಕುರುಕ್ಷೇತ್ರಕ್ಕೆ ಬಂದಿದ್ದಾನೆ. ಆ ಒಂದು ಪ್ರಸಂಗವನ್ನು ನಾವು ನಿನ್ನೆ ನೋಡಿದ್ದೀವಿ. ಮತ್ತು ನನಗೆ ಒಂದು ಪ್ರಸಂಗ ನಂಗೆ ತುಂಬ ಇಷ್ಟ ಆಗಿದೆ. ಅಂದರೆ ಅಲ್ಲಿ ಹಸ್ತಿನಾವತಿ ಎಲ್ಲ ಹೆಣ್ಮಕ್ಳು ಬಂದು ಈತನಿಗೆ ಘೇರಾವ್ ಹಾಕೋದು, ಯಾರಿಗೆ ಯುಧಿಷ್ಠಿರನಿಗೆ, ಮತ್ತು ಆತ ಏನೋ ಹೇಳಿದೆ ಅಲ್ಲಿಂದ ಹೋಗೋದಿದೆಯಲ್ಲ, ಅದು ಜಾಣತನದ ನಡೆ. ಅಲ್ಲಿ ಏನೂ ಮಾಡೋಕ್ಕಾಗಲ್ಲ, ನೀವು ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಉತ್ತರ ಕೊಡದೇನೆ ಹೋಗ್ಬೇಕು. ನಮ್ಮಲ್ಲಿ ತುಂಬಾ ಸಲ ಈ ರಾಜಕಾರಣಿಗಳು ಉತ್ತರ ಕೊಡದೆ ಹೋದ್ರೆ ಭಾಳ ಬೈತೀವಲ್ಲ. ವಾಸ್ತವವಾಗಿ ಅವರಲ್ಲಿ ಉತ್ತರ ಕೊಡದೆ ಹೋಗ್ಬೇಕು. ಅದು ಯಾರೇ ಆಗಲಿ, ನಾನು ಹೇಳ್ತಾ ಇರೋದು ಯಾರೇ, ಅಂದರೆ ಒಳ್ಳೆ ರಾಜಕಾರಣಿ, ಕೆಟ್ಟ ರಾಜಕಾರಣಿ, ಏನು ಬೇಕಾದ್ರೂ ಬೈಕೊಳ್ಳೋಣ. ಆದರೆ ಅಲ್ಲೆಲ್ಲೋ ಒಂದು ಸಮೂಹದಲ್ಲಿ ಪ್ರಶ್ನೆಗಳು ಬಂದಾಗ ಅಲ್ಲಿ ಉತ್ತರ ಕೊಡೋದು ಕಷ್ಟ ಇರುತ್ತೆ, ಉತ್ತರ ಕೊಡಬಾರದಲ್ಲಿ. ಹಾಗಾಗಿ ಅದು ಆ ಜಾಣತನ ಬೇಕೇ ಬೇಕಲ್ಲ. ಮತ್ತು ಈ ಸನ್ನಿವೇಶ ಇದೆಯಲ್ಲ, ಅಲ್ಲಿ ಅವ್ರಿಗೆ ಏನು ಹೇಳ್ಬೇಕು ಅವನು? ಈಗ ಅಲ್ಲಿ ನ್ಯಾಯ ಯಾವುದು, ಧರ್ಮ ಯಾವುದು ಅಂತೆಲ್ಲ ಪಾಠ ಮಾಡೋಕೆ ಬರಲ್ಲ. ಅದು ಭಾವನೆ ಉದ್ರಿಕ್ತವಾದ ಹೊತ್ತದು. ಕರೆಕ್ಟ್. ಯಾಕೆ ನಮ್ಗೆ ಇನ್ನೊಂದು ಸ್ವಲ್ಪ ಸಂತೋಷ ಆಗುತ್ತೆ ಅಂದರೆ, ಯುಧಿಷ್ಠಿರ ಅಷ್ಟೊಂದು ಜಾಣ ಅಂತ ನಾವು ಅಂದ್ಕೊಂಡಿಲ್ಲ, ಆದರೂ ಅವ್ನು ಜಾಣತನ ತೋರಿಸಿದ್ನಲ್ಲ ಅಂತೇಳಿ. ಅವನು ಇನ್ನೊಂದೇನೋ ಮಾಡಿ ಕೃಷ್ಣ ಅವನ ಕಡೆ ನೋಡಿ ಆ ಥರ ಏನೂ ಆಗಲಿಲ್ಲ. ಅವನು ಸುಮ್ಮನೆ ಅಲ್ಲಿಂದ ಮೌನವಾಗಿ ಮುಂದೆ ಹೋಗೋದು ಭಾಳ ಒಳ್ಳೆಯ ನಡೆ. ಅದಾದ ನಂತರ ಕೃಷ್ಣನ ಒಂದು ಮುಂದಾಲೋಚನೆ, ಅದನ್ನೆಲ್ಲವನ್ನು ವಿಗ್ರಹವನ್ನು ಕೊಟ್ಟದ್ದು ಮತ್ತು ಅದು ವಿಗ್ರಹ ಭಗ್ನಗೊಂಡದ್ದು ಕೂಡ ನಾವು ನೋಡಿದ್ವಿ. ಸೊ ಈಗ ಕೃಷ್ಣ ಏನು ಹೇಳ್ತಾನೆ ಸರ್? ಕೃಷ್ಣ ಧೃತರಾಷ್ಟ್ರನ ಆ ಕ್ರಿಯೆಯನ್ನು ಇಟ್ಟುಕೊಂಡು ಮಾತಾಡ್ತಾ ಇದ್ದಾನೆ. ಉಚ್ಯಮಾನಂಚ ಯಶ್ರೇಯೋ ಗೃಹೀತೆ ನೋ ಹಿತಾಹಿತೆ ಆಪದಂ ಸಮನುಪ್ರಾಪ್ಯ ಸಶೋಚತ್ಯನಯೇ ಸ್ಥಿತಃ. ತಾನು ತಪ್ಪುದಾರಿಲಿದ್ದಾನೆ ಒಬ್ಬ ರಾಜ, ಒಬ್ಬ ಆಳುವವ, ಅಂದರೆ ನೇತಾರ. ಆಳುವವ ಅಂತ ಅಂದ್ಕೂಡಲೇ ಇಲ್ಲಿ ಒಂದು ಸರ್ಕಾರ, ರಾಜ್ಯ ಅಂತಲೇ ಅಲ್ಲ, ಯಾವುದೇ ಒಬ್ಬ ನೇತಾರ. ಅವನು 4 ಜನರನ್ನು ಲೀಡ್ ಮಾಡ್ತಾ ಇರ್ಬೋದು ಬೇಕಿದ್ರೆ. ಅವನೇ ತಪ್ಪು ದಾರಿಲಿದ್ದಾನೆ. ಬೇರೆ ಯಾರಾದರೂ ಇದು ಸರಿಯಾದದ್ದು ಅಂತ ಹೇಳಿದರೆ ಅವನು ಆ ಹಿತ ಯಾವುದು ಅಹಿತ ಯಾವುದು ಅನ್ನೋದನ್ನು ಸ್ವೀಕರಿಸೋದಿಲ್ಲ. ಅಂದರೆ ತಾನೇ ಯೋಚನೆ ಮಾಡೋಲ್ಲ ಅನ್ನೋದು ಒಂದು. ಇನ್ನೊಬ್ರು ಯಾರೋ ಗೊತ್ತಾದರೆ ಅದನ್ನು ಸ್ವೀಕಾರ ಮಾಡೋದಿಲ್ಲ ಅಂತಾದರೆ ಆಪದಂ ಸಮನುಪ್ರಾಪ್ಯ ಸಶೋಚತಿ. ಅವನಿಗೆ ಒಂದು ದಿನ ಒಂದು ಸಂಕಷ್ಟ ಬರುತ್ತೆ, ಆ ಸಂಕಷ್ಟಕ್ಕೆ ಪರಿಹಾರನೇ ಇರೋಲ್ಲ, ಅವನು ಶೋಕಿಸ್ತಾ ಇರಬೇಕಾಗತ್ತೆ ಅನ್ನೋದು ಬಿಟ್ಟರೆ ಅವನಿಗೆ ಇನ್ನೇನು ಉಳ್ಕೊಳ್ಳಲ್ಲ ಕೊನೆಗೆ ಅಂತ. ತಥೋನ್ಯ ವೃತ್ತಮಾತ್ಮಾನಂ ಸಮವೇಕ್ಷಸ್ವ ಭಾರತ ರಾಜಂಸ್ತ್ವಂ ಹ್ಯವಿಧೇಯಾತ್ಮ ದುರ್ಯೋಧನ ವಶೇ ಸ್ಥಿತಃ. ಆತ್ಮಾನಂ ಅನ್ಯವೃತ್ತಂ ಸಮವೇಕ್ಷಸ್ವ ಅಂತ ಹೇಳ್ತಾನೆ. ನೀನು ತಪ್ಪು ದಾರಿಯಲ್ಲಿದ್ದೆ ಅನ್ನೋದನ್ನು ಅರ್ಥ ಮಾಡ್ಕೊ ನೀನು ಅಂತ. ನೀನು ಇಷ್ಟು ಕಾಲ ದಾರಿ ತಪ್ಪಿದ್ದೆ ಅನ್ನೋದನ್ನು ಆತ್ಮನಿರೀಕ್ಷಣೆ ಮಾಡ್ಕೊ ಅಂತ. ಸಮವೇಕ್ಷಸ್ವ ಅಂದರೆ ಆತ್ಮನಿರೀಕ್ಷಣೆ ಮಾಡ್ಕೊ, ನಿನ್ನನ್ನು ನೀನು ನೋಡ್ಕೊ. ಯಾಕೆ ಅಂದರೆ ಇಷ್ಟು ದಿನ ನೀನು ನಿನ್ನ ನಿಯಂತ್ರಣದಲ್ಲಿರಲಿಲ್ಲ. ಅವಿಧೇಯಾತ್ಮ ಅಂದರೆ ನೀನೇ ನಿನ್ನ ಅಂದರೆ ನಿಯಂತ್ರಣದಲ್ಲಿರಲಿಲ್ಲ. ದುರ್ಯೋಧನ ವಶೇ ಸ್ಥಿತಃ, ನಿನ್ನನ್ನು ದುರ್ಯೋಧನ ನಿಯಂತ್ರಿಸ್ತಾ ಇದ್ದ. ಕರೆಕ್ಟ್. ಅವನೇನು ಹೇಳ್ತಿದ್ನೋ ಅದು ನಡೀತಾ ಇತ್ತು. ನೀನು ಅಂದ್ಕೊಂಡಿದ್ದು, ನೀ ಯೋಚಿಸಿದ್ದು ಕೂಡ ನಡೀತಾ ಇರಲಿಲ್ಲ ಅನ್ನೋ ಥರ. ಆತ್ಮಾಪರಾಧ ದಾಯಸ್ತ ತತ್ಕಿಂ ಭೀಮಂ ಜಿಗಾಂಸಸಿ ತಸ್ಮಾತ್ ಸಂಯಚ್ಛ ಕೋಪಂ ತ್ವಂ ಸ್ವಮನಸ್ಮೃತ್ಯ ದುಷ್ಕೃತಂ. ನೇರವಾಗಿ ಹೇಳ್ತಾನೆ, ನಿನ್ನ ಅಪರಾಧದಿಂದ ನಿನಗೆ ಈ ಪರಿಸ್ಥಿತಿ ಬಂದಿದೆ, ಇದಕ್ಕೆ ಯಾಕೆ ಭೀಮನನ್ನು ಕೊಲ್ಲೋದಕ್ಕೆ ಹೋಗ್ತಿ ಅಂತ ಕೇಳ್ತಾನೆ. ಆತ್ಮಾಪರಾಧಾತ್ ಆಯಸ್ತಃ ತತ್ಕಿಂ ಭೀಮಂ ಜಿಗಾಂಸತಿ. ನಿನಗೆ ಹಿಂಗಾಗಬಾರ್ದಾಗಿತ್ತು, ಸರಿ,
ನಿನ್ನ ಮಗ ಸಾಯಬಾರ್ದಾಗಿತ್ತು. ನ್ಯಾಯವಾಗಿ ಸತ್ನೋ ಅನ್ಯಾಯವಾಗಿ ಸತ್ನೋ ಅದೆಲ್ಲ ಆಮೇಲಿನ ವಿಷಯ. ನಿನ್ನ ಮಗ ಸಾಯಬಾರ್ದಾಗಿತ್ತು, ನಿನ್ನ ಮಕ್ಕಳು ಸಾಯಬಾರ್ದಾಗಿತ್ತು. ನಿನ್ನ ಮಕ್ಕಳೆಲ್ಲರನ್ನೂ ಭೀಮ ಕೊಂದ. ದುರ್ಯೋಧನನ ಮಾತ್ರ ಅಲ್ಲ, ಅಷ್ಟು ಜನರನ್ನು ಕೊಂದಲ್ಲ. ಈಗ ನೀನು ಭೀಮನನ್ನು ಕೊಲ್ತೀನಿ ಅಂತ ಹೋಗ್ತೀಯ, ತಪ್ಪು ನಿನ್ನದು ಅಂತ ನೀನು ಅರ್ಥ ಮಾಡ್ಕೋಬೇಕಲ್ವಾ ಅಂತ ಕೇಳ್ತಾನೆ. ಹಾಗಾಗಿ ಈಗ ಸಿಟ್ಟಿನಿಂದ ಪ್ರಯೋಜನ ಇಲ್ಲ. ಸಂಯಚ್ಛ ಕೋಪಂತಂ, ಸಿಟ್ಟನ್ನು ನಿಯಂತ್ರಣ ಮಾಡ್ಕೋ. ಈಗ ನಿನ್ನ ತಪ್ಪುಗಳೇನು ಅಂತ ನೆನಪಿಸಿಕೋ ಅಂತ. ಅನುಸ್ಮೃತ್ಯ ದುಷ್ಕೃತಂ, ಸಿಟ್ಟು ಮಾಡೋದಕ್ಕೆ ನಿನಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ಅಲ್ಲಿ ಇವರು ನುಗ್ಗಿದ್ರಲ್ಲ, ಸ್ತ್ರೀಯರು ನುಗ್ಗಿದರು. ಈಗ ಸ್ತ್ರೀಯರು ಅವರು ಒಂದು ಕೋಪವನ್ನು ಪ್ರದರ್ಶಿಸಿದರೆ, ಸಿಟ್ಟನ್ನು ಪ್ರದರ್ಶಿಸಿದರೆ ಅವರಿಗೊಂದು ಹಕ್ಕಿರುತ್ತೆ ಕೋಪ ಪ್ರದರ್ಶಿಸೋದಕ್ಕೆ. ಯಾಕೆ ಅಂತ ಅಂದರೆ ಅವರೇನೂ ಮಾಡಿಲ್ಲ, ಅವರದ್ದೇನೂ ತಪ್ಪಿಲ್ಲ. ಈಗ ತನ್ನ ಮಗನಿಗೆ ರಾಜ್ಯ ಬೇಕು ಅಂತ ಕೈಕೇಯಿ ಕೇಳಿದ ಹಾಗೆ ನಮಗೆ ಇಡೀ ಮಹಾಭಾರತದಲ್ಲಿ ತನ್ನ ಮಗ ರಾಜ ಆಗಬೇಕು ಅಂತ ಗಾಂಧಾರಿ ಕೇಳಿದ್ದಾಗಲಿ, ಕುಂತಿ ಕೇಳಿದ್ದಾಗಲಿ, ದುರ್ಯೋಧನ ಮೊದಲಾದವರ ಹೆಂಡತಿಯರು ಇಡೀ ಸಾಮ್ರಾಜ್ಯ ನನ್ನ ಗಂಡನಿಗಿರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾಗಲಿ, ದ್ರೌಪದಿ ಅಪೇಕ್ಷೆ ಪಟ್ಟಿದ್ದಾಗಲಿ, ಸುಭದ್ರೆ ಅಪೇಕ್ಷೆ ಪಟ್ಟಿದ್ದಾಗಲಿ ಇಡೀ ಮಹಾಭಾರತದಲ್ಲಿಲ್ಲ. ಅದಕ್ಕೆ ಇಡೀ ಮಹಾಭಾರತದಲ್ಲಿ ಒಬ್ಬ ಕೆಟ್ಟ ಹೆಣ್ಣಿಲ್ಲ ಅಂತ ನೋಡಿದರೆ, ಒಬ್ಬ ಕೆಟ್ಟ ಹೆಣ್ಣಿಲ್ಲ ಇಡೀ ಮಹಾಭಾರತದಲ್ಲಿ. ಅಚಾತುರ್ಯ ಆಗಿರ್ಬೋದು ಎಲ್ಲೋ. ಈಗ ಕುಂತಿಯದ್ದನ್ನು ಎಷ್ಟು ಹೇಳಿದರೂ ತೇಲಿ ಬಿಡಬಾರ್ದಾಗಿತ್ತು ಅಂತಲೇ ಹೇಳ್ತಾ ಇರೋದಾದರೆ ಅದು ಅಚಾತುರ್ಯ, ಅದು ದುಷ್ಟತನ ಅಲ್ಲ. ಅಂತಹ ಒಂದು ಹೆಣ್ಣು ಕಾಣಿಸೋದಿಲ್ಲ ಅಂತ. ಹಾಗಿರುವಾಗ ಅವರುಗಳಿಗೆ ಆದರೆ ಅವರೇನೂ ಅಪೇಕ್ಷೆ ಪಟ್ಟಿಲ್ಲ ತಮ್ಮ ಗಂಡಂದ್ರೆ ಏನೋ ಆಗಬೇಕು ಅಂತ. ಹಾಗಾಗಿ ಅವರಿಗೊಂದು ಸಿಟ್ಟು ಮಾಡಿದರೆ ಆ ಸಿಟ್ಟನ್ನು ಒಪ್ಪಿಕೊಳ್ಳಬೇಕಾಗತ್ತೆ. ಒಂದು ಯುಧಿಷ್ಠಿರನ ಮೌನ ಇದೆಯಲ್ಲ, ಆ ಮೌನ ಆ ಸಿಟ್ಟನ್ನು ಒಪ್ಪಿಕೊಳ್ಳುವ ಲಕ್ಷಣ ಕೂಡ ಹೌದು ಅಂತ. ಅವರಿಗೆ ಅಧಿಕಾರ ಇದೆ ಅಷ್ಟು ಹೇಳೋದಕ್ಕೆ. ಅವ್ರು ಹೇಳಬಹುದು, ಅವ್ರು ಬೈದರೆ ಸ್ವೀಕಾರ ಮಾಡಬೇಕು. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ, ನಿನಗೇನು ಹಕ್ಕಿದೆ ಅಂತ ಕೇಳ್ತಾನೆ. ತಸ್ಮಾತ್ ಸಂಯಚ್ಛ ಕೋಪಂತ್ವಂ ಸ್ವಂ ಅನುಸ್ಮೃತ್ಯ ದುಷ್ಕೃತಂ, ನಿನ್ನ ತಪ್ಪುಗಳನ್ನು ನೆನಪು ಮಾಡಿಕೊಂಡು ನಿನ್ನ ಸಿಟ್ಟನ್ನು ಸಂಯಮನಗೊಳಿಸ್ಕೋ ಅಂತ ಹೇಳ್ತಾನೆ. ನೀನೇ ಕಾರಣ ಅನ್ನೋದು ಗೊತ್ತಾಗಲಿ ನಿನಗೆ ಅಂತ. ಆ ಹಕ್ಕೇ ಇಲ್ಲ ಇವನಿಗೆ ಅಂತ. ಎಸ್ತು ತಾಂ ಸ್ಪರ್ಧೆಯ ಕ್ಷುದ್ರ ಪಾಂಚಾಲೀಂ ಆನಯತ್ ಸಭಾಂ ಸಹತೋ ಭೀಮಸೇನೇನ ವೈರಂ ಪ್ರತಿ ಚಿಕೀರ್ಷತ. ಸತ್ತೋದವನು ಯಾರು ಅಂತ ಅಂದರೆ, ಯಾರು ದ್ರೌಪದಿಯನ್ನು ಸಭೆಗೆ ಎಳೆದು ತಂದಿದ್ನೋ ಅವನು ಭೀಮನಿಂದ ಸತ್ತೋಗಿದ್ದಾನೆ. ಹೆಸರು ಕೂಡ ಹೇಳಲ್ಲ ಈ ಹಂತದಲ್ಲಿ. ಈ ಮಾತು ಹೇಳುವಾಗ ಕೃಷ್ಣ ಎಸ್ತು ತಾಂ ಸ್ಪರ್ಧೆಯ ಕ್ಷುದ್ರ, ಯಾವ ಕ್ಷುದ್ರನಾದವ ದ್ರೌಪದಿಯನ್ನು ಸಭೆಗೆ ಎಳೆದು ತಂದಿದ್ನೋ ಅವನನ್ನು ಭೀಮ ಕೊಂದಿದ್ದಾನೆ. ಏನು ತಪ್ಪು ಅಂತಲೇ ಕೇಳ್ತಾ ಇದ್ದಾನೆ ಕೃಷ್ಣ. ವೈರಂ ಪ್ರತಿ ಚಿಕೀರ್ಷೆಯ, ಯಾಕೆ ಭೀಮನಿಗೆ ಅವನ ಮೇಲೆ ವೈರ ಹುಟ್ಟಿದೆ ಅಂತ ಅಂದರೆ, ಅವನು ಮಾಡಿದ್ದಕ್ಕೆ ಪ್ರತಿಯಾಗಿ ಮಾಡಬೇಕು ಅಂತ, ಪ್ರತೀಕಾರ ಮಾಡಬೇಕು ಅಂತ ಭೀಮ ಕೊಂದಿದ್ದಾನೆ ಅಂತ. ಪ್ರತೀಕಾರ ಮಾಡಬೇಕು ಅಂತ ಅಂದಾಗಲೇ ಕ್ರಿಯೆ ಮೊದಲು ನಡೆದಿದೆ ಅಂತಾಯ್ತು. ಅದು ಪ್ರತಿಕ್ರಿಯೆ. ಇದು ಭೀಮ ಮಾಡಿದ್ದು ಪ್ರತಿಕ್ರಿಯೆ, ಕ್ರಿಯೆಯಲ್ಲ. ಹಾಗಿದ್ರೆ ನೀನು ಕ್ರಿಯೆ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಅಂತ ಕೃಷ್ಣ ಕೇಳ್ತಾ ಇರೋದು. ಆತ್ಮನೋತಿಕ್ರಮಂ ಪಶ್ಯ ಪುತ್ರಸ್ಯ ಚ ದುರಾತ್ಮನಃ ಯದನಾಗಸಿ ಪಾಂಡೂನಾಂ ಪರಿತ್ಯಾಗ ಪರಂತಪ. ನಿನ್ನ ಅತಿಕ್ರಮಗಳೇನು ಅಂತ ನೋಡು ಅಂತ, ನಿನ್ನ ಮತ್ತು ನಿನ್ನ ಮಗನ ಅತಿಕ್ರಮಗಳನ್ನು ನೋಡು ಅಂತ. ಅಂದರೆ ಕ್ರಮ ತಪ್ಪಿದ್ದೇನೆಲ್ಲ ಅಂತ ನೋಡು ಅಂತ. ಅತಿಕ್ರಮ ಅಂದರೆ ಕ್ರಮ ತಪ್ಪಿದ್ದು. ನೀನು ಕ್ರಮಗಳನ್ನು ತಪ್ಪಿದ್ದೆ, ಅವನು ನಿನ್ನ ಮಗನೂ ಕ್ರಮಗಳನ್ನು ತಪ್ಪಿದ್ದಾನೆ. ಅವುಗಳನ್ನು ನೀನು ಯೋಚನೆ ಮಾಡಬೇಕು ಅಂತ. ಪಾಂಡವರು ಯಾವ ತಪ್ಪೂ ಮಾಡಿಲ್ಲ. ಹಾಗಿರುವಾಗ ಅವರನ್ನು ನೀವು ಪರಿತ್ಯಾಗ ಮಾಡಿದಿರಿ, ಅವರಿಗೆ ಇಷ್ಟೆಲ್ಲ ಕಷ್ಟಗಳನ್ನು ಕೊಟ್ರಿ, ಇದನ್ನು ಯೋಚನೆ ಮಾಡ್ಕೋ ಅಂತ ಹೇಳಿ ಕೃಷ್ಣ ನಿಲ್ಲಿಸ್ತಾನೆ. ಕೃಷ್ಣ ಇಷ್ಟೆಲ್ಲ ಹೇಳಿದ್ದಕ್ಕೆ ಧೃತರಾಷ್ಟ್ರ ಉತ್ತರ ಕೊಡ್ತಾನೆ. ಏವಮೇತನ್ ಮಹಾಬಾಹೋ ಯಥಾವದಸಿ ಮಾಧವ, ನೀನು ಹೇಳಿದ್ದು ಸರಿ ಕೃಷ್ಣ, ಇದು ಹೀಗೆ ಆಗಿದ್ದು ಹೌದು ಅಂತ ಹೇಳ್ತಾನೆ ಧೃತರಾಷ್ಟ್ರ. ಪುತ್ರಸ್ನೇಹಸ್ಥ ಧರ್ಮಾತ್ಮನ್ ಧೈರ್ಯಾನ್ಮಾಂ ಸಮಚಾಲಯತು. ನಾನು ವಿವೇಕಭ್ರಷ್ಟನಾದೆ, ಅದಕ್ಕೆ ಕಾರಣ ಪುತ್ರನ ಮೇಲಿರುವ ನನ್ನ ಪ್ರೀತಿ. ಪುತ್ರನ ಮೇಲಿರುವ ನನ್ನ ಪ್ರೀತಿ ನನ್ನನ್ನು ಇಂಥ ಕೆಲಸಗಳನ್ನು ಮಾಡಿಸಿತು ಅಂತ ಹೇಳ್ತಾನೆ. ಅವನು ಪ್ರತಿ ಸಲವೂ ಅಂದರೆ ತನ್ನದಕ್ಕೇನೋ ಒಂದು ಕಾರಣ ಕೊಡ್ತಾನೆ, ಒಪ್ಕೊಳ್ತಾನೆ ಕೂಡ. ಒಪ್ಕೊಳ್ತಾನೆ. ಆದರೆ ಅವನು ಯಾವ ಥರ ಅಂದರೆ, ನಾನು ಒಳ್ಳೆಯವನೇ, ಹಿಂಗೊಂದು ಯೋಚನೆ ಬಂದುಬಿಡ್ತು ಅದಕ್ಕೆ ಹಿಂಗೆ ಮಾಡಿಬಿಟ್ಟೆ, ನಾನು ಒಳ್ಳೆಯವನೇ, ಅವನು ಹಿಂಗೆ ಹೇಳ್ದೆ ಅದಕ್ಕೆ ಮಾಡಿಬಿಟ್ಟೆ, ನಾನು ಒಳ್ಳೆಯವನೇ, ಯಾವುದೋ ಪೂರ್ವ ಜನ್ಮದ ಕರ್ಮ ಇತ್ತು ಮಾಡಿಬಿಟ್ಟೆ ಅಂತ ಈ ನಾನು ಒಳ್ಳೆಯವನೇ ಅನ್ನೋದನ್ನೇ ಪ್ರತಿಷ್ಠಾಪಿಸೋದಕ್ಕೆ ಧೃತರಾಷ್ಟ್ರ ಹೋಗೋದು. ಪ್ರಾಮಾಣಿಕವಾಗಿ ಅವನು ಅಂದರೆ, ಈಗ ಒಂದು ತಪ್ಪನ್ನು ಒಪ್ಪಿಕೊಳ್ಳೋದು ಅಂದರೆ ಏನು, ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಬೇಕು. ಪ್ರತಿ ಸಲ ತಪ್ಪಿಗೊಂದು ಕಾರಣ ಕೊಡ್ತಾನೆ ಒಬ್ಬ ಅಂತಂದರೆ,
ತಪ್ಪಿಗೆ ಕಾರಣ ಕೊಟ್ಟು ತಪ್ಪನ್ನು ಒಪ್ಪಿಕೊಂಡ ಅಂದರೆ ಅವ್ನು ತಪ್ಪು ಒಪ್ಪಿಕೊಳ್ಳಿಲ್ಲ ಅಂತಲೇ ಅರ್ಥ. ಕರೆಕ್ಟ್, ಅವ್ನು ಇನ್ನೊಂದ್ಸಲ ಮಾಡ್ತಾನಂತ ಅರ್ಥ. ಮಾಡ್ತಾನೆ ಅಂತಲೇ ಅರ್ಥ ಅದು. ಅದಕ್ಕೆ ಹೇಳ್ದಾನೆ ಈಗ ಪುತ್ರ ಸ್ನೇಹ ಅಂತ ಅವನು ಹೇಳ್ತಾ ಇದ್ದಾನೆ, ಮಗನ ಮೇಲಿನ ಪ್ರೀತಿಯಿಂದಾಗ ಮಾಡಿದೆ ಅಂದರೆ ಇಲ್ಲಿ ಏನು ಅಂತ ಅಂದಾಗ ಅಂದರೆ ಅವನ ತಪ್ಪನ್ನು ಡೈಲ್ಯೂಟ್ ಮಾಡೋ ಪ್ರಯತ್ನ ಅದು. ಧೃತರಾಷ್ಟ್ರ ಅಷ್ಟೆಲ್ಲ ಮಾಡ್ದ, ಆದರೆ ಏನು ದುಷ್ಟ ಅಂತಲ್ಲ, ಮಗನ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ ಇತ್ತು, ಮಾಡಬಾರ್ದಾಗಿತ್ತು, ಹೀಗೆ ಹೋಗ್ಬಿಡುತ್ತೆ ಅಂತ ಮಾತಾಡೋರು ಇಷ್ಟೆಲ್ಲ ಮಾಡಿದ್ದೊಂದು ಮಗನ ಮೇಲಿನ ಪ್ರೀತಿಯಿಂದ ನಮಗೂ ಇರಲ್ವಾ, ಇದು ಅವನು ಮಾಡಿಸ್ತಾ ಇರೋದು ಇದನ್ನು ತುಂಬ ಜಾಣ್ಮೆಯಿಂದ ಮಾಡ್ತಾನೆ ಧೃತರಾಷ್ಟ್ರ. ದಿಷ್ಟ್ಯಾತು ಪುರುಷೋ ವ್ಯಾಘ್ರೋ ಬಲವಾನ್ ಸತ್ಯ ವಿಕ್ರಮ ತ್ವದ್ಗುಪ್ತೋ ನಾಗಮತ್ ಕೃಷ್ಣ ಭೀಮೋ ಬಾಹ್ವಂತರಂ ಮಮ. ಅದೃಷ್ಟದಿಂದ ಭೀಮ ಉಳಿದುಕೊಂಡ ನಿನ್ನ ಕಾರಣಕ್ಕಾಗಿ ಅಂತ ಹೇಳ್ತಾನೆ. ಇಲ್ಲದ್ರೆ ಭೀಮ ಸತ್ತೋಗ್ಬಿಡ್ತಿದ್ದ ಅಂತ ಈ ಪ್ರಕರಣಕ್ಕೆ ಇದನ್ನು ವ್ಯಕ್ತಪಡಿಸ್ತಾನೆ. ತಾನು ಆಲಿಂಗನ ಮಾಡಿಕೊಂಡಾಗ ಭೀಮ ಸತ್ತೋಗ್ಬಿಡ್ತಿದ್ದ, ನಿನ್ನ ಪ್ರಯತ್ನದಿಂದಾಗಿ ಭೀಮ ಬದುಕಿಕೊಂಡ ನಮ್ಮ ಭಾಗ್ಯ ಇದು ಅಂತ. ಭೀಮ ಸಾಯಲಿಲ್ಲ ಅಂತ ಆ ಘಟನೆಗೆ ತೇಪೆ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇದಾನೀಂ ತ್ವಹಮೇಕಾಗ್ರೋ ಗತಮನ್ಯುರ್ಗತಜ್ವರ ಮಧ್ಯಮಂ ಪಾಂಡವಂ ವೀರಂ ಸಷ್ಟುಮಿಚ್ಛಾಮಿ ಕೇಶವ. ಯುಧಿಷ್ಠಿರ ಬಂದು ನಮಸ್ಕಾರ ಮಾಡಿದಾಗ ಅವನನ್ನು ಆಲಿಂಗನ ಮಾಡಿಕೊಂಡ. ಭೀಮಾಲಿಂಗನದ ಪರಿಸ್ಥಿತಿ ಹೀಗಾಯಿತು. ಈಗ ಭೀಮನನ್ನು ಆಲಿಂಗನ ಮಾಡಿಕೊಂಡು ಸಮಾಧಾನ ಮಾಡಲಿಲ್ವಲ್ಲ, ಅಂದರೆ ಇದಾಯ್ತಲ್ಲ. ಈಗ ಹೇಳ್ತಾನೆ ಅರ್ಜುನನನ್ನು ಆಲಿಂಗನ ಮಾಡಿ ನಾನು ಸಂತಾನ ಮಾಡಬೇಕು. ಈಗ ನನಗೀಗ ಇದಿಲ್ಲ, ಅದು ವಿಗತ ಜ್ವರ, ನಾನು ಆ ಸಿಟ್ಟು ಅದೆಲ್ಲ ಬಿಟ್ಟಿದ್ದೀನಿ ಈಗ ಅಂತ. ಗತ ಮನ್ಯು ಸಿಟ್ಟು ಹೋಗಿದೆ, ಆ ಯೋಚನೆಯೂ ನನಗಿಲ್ಲ ಅಂತ, ಆ ಚಿಂತೆಯೂ ನನಗಿಲ್ಲ. ಅರ್ಜುನನನ್ನು ನಾನು ಸ್ಪರ್ಶ ಮಾಡಬೇಕು ಅಂತ ಹೇಳ್ತಾನೆ. ಅಷ್ಟು ಹೇಳ್ತಾನೆ ಅವನು. ಅಂದರೆ ಒಂದು ಸನ್ನಿವೇಶವನ್ನು ಹೇಗೆ ತಗೊಂಡು ಹೋಗಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಅವನಿಗೆ. ಹತೇಶು ಪಾರ್ಥಿವೇಂದ್ರೇಶು ಪುತ್ರೇಶು ನಿಹತೇಶು ಚ. ನನ್ನ ಮಕ್ಕಳೆಲ್ಲ ಸತ್ತೋಗಿದ್ದಾರೆ, ನನ್ನವರು ಅಂತ ಕರೆಸಿಕೊಳ್ಳುವ ಎಲ್ಲ ರಾಜರು ಸತ್ತೋಗಿದ್ದಾರೆ. ಈಗ ಜಯದ್ರಥ ಅಳಿಯ ಶಕುನಿ, ಅವನು ಇದಾಯಿತು, ಹೆಂಡತಿಯ ಅಣ್ಣ ತಮ್ಮಂದರು ಶಕುನಿ ಅವರೆಲ್ಲ ತುಂಬ ಜನ ಸತ್ತೋಗಿದ್ದಾರೆ. ಬಾಕ್ಲಿಕ ಇವರುಗಳೆಲ್ಲ ಇವನ ಜೊತೆಗೆ ಇರ್ತಾಯಿದ್ರು, ಇವನ ಪರವಾಗಿರ್ತಾಯಿದ್ರು ಅಂತ ಲೆಕ್ಕ. ಬಾಕ್ಲಿಕ, ಸೋಮದತ್ತ, ಭೂರಿಶ್ರವ, ಶಲ ಇವರ ಕುಟುಂಬದವರು, ಭೀಷ್ಮ, ದ್ರೋಣರು, ಕರ್ಣ, ಹೀಗೆ ಧೃತರಾಷ್ಟ್ರನ ಪರವಾಗಿ ಅಂತ ಇಲ್ಲಿಯವರೆಗೆ ಇದ್ದ ರಾಜರುಗಳೆಲ್ಲ ಹೋಗಿದ್ದಾರೆ ಮತ್ತು ಮಕ್ಕಳು ಸತ್ತೋಗಿದ್ದಾರೆ. ಹಾಗಾಗಿ ಪಾಂಡುಪುತ್ರೇಶು ಮೇ ಶರ್ಮ ಪ್ರೀತಿಶ್ಚಾಪ್ಯವತಿಷ್ಠತೆ. ನನ್ನ ಸುಖ ಮತ್ತು ನನ್ನ ಪ್ರೀತಿ ಎರಡು ಪಾಂಡವರಲ್ಲಿ ಮಾತ್ರ ಉಳಿದುಕೊಂಡಿದೆ ಈಗ ಅಂತ ಹೇಳ್ತಾನೆ. ಅಂದರೆ ಈಗ ಪಾಂಡವರ ವಿರುದ್ಧ ತಾನು ಹೋಗೋ ಹಾಗಿಲ್ಲ ಮತ್ತು ಪಾಂಡವರು ತಾನು ಚೆನ್ನಾಗಿ ನೋಡ್ಕೋಬೇಕು ಅಂತಲೂ. ಇಷ್ಟಾದ ಮೇಲೆ ಅವನು ಇನ್ನೊಮ್ಮೆ ಎಲ್ಲರನ್ನೂ ಆಲಿಂಗನ ಮಾಡ್ಕೋತಾನೆ ಧೃತರಾಷ್ಟ್ರ. ಭೀಮ, ಅರ್ಜುನ, ನಕುಲ, ಸಹದೇವರು ಎಲ್ಲರನ್ನೂ ಆಶ್ವಾಸ್ಯ ಕಲ್ಯಾಣಮುವಾಚ, ಅವರೆಲ್ಲರಿಗೂ ಶುಭ ಹಾರೈಸ್ತಾನೆ, ಒಳ್ಳೆ ಮಾತೆ ಆಡ್ತಾನೆ. ಅದಾದ ಮೇಲೆ ಧೃತರಾಷ್ಟ್ರ ಅಂದರೆ ಒಬ್ಬೊಬ್ಬರನ್ನೇ ಕರೆದು ಪ್ರೀತಿಯ ಮಾತುಗಳನ್ನು ಆಡ್ತಾನೆ ಧೃತರಾಷ್ಟ್ರ. ಹೀಗೆ ಮಾಡಿ ಈ ಪ್ರಸಂಗವನ್ನು ಅಲ್ಲಿಗೆ ಧೃತರಾಷ್ಟ್ರ ಮುಕ್ತಾಯಗೊಳಿಸ್ಕೊಳ್ತಾನೆ. ಈಗ ಇವರು ಧೃತರಾಷ್ಟ್ರನನ್ನು ಭೇಟಿಯಾದ್ರಲ್ಲ, ಈಗ ಅಲ್ಲಿಯೇ ಪಕ್ಕದಲ್ಲಿರುವ ಗಾಂಧಾರಿಯ ಬಳಿಗೆ ಹೋಗಬೇಕು. ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಿ, ಗಾಂಧಾರಿಗೆ ನಮಸ್ಕಾರ ಮಾಡಿ, ಕುಂತಿಗೆ ನಮಸ್ಕಾರ ಮಾಡಿ, ಹೀಗೆ ಹೋಗಬೇಕಲ್ಲ, ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗಬೇಕಲ್ಲ. ಧೃತರಾಷ್ಟ್ರನದ್ದಾಯಿತು. ಈಗ ಇನ್ನೊಂದು ರಥದಲ್ಲಿ ಅವಳಿದಾಳಲ್ಲ, ಗಾಂಧಾರಿಗೆ ಇವನ ಅನುಮತಿ ಪಡೆದು, ಧೃತರಾಷ್ಟ್ರನ ಅನುಮತಿ ಪಡೆದು ಗಾಂಧಾರಿಯ ಬಳಿಗೆ ಹೋಗ್ತಾರೆ. ಕೃಷ್ಣನೂ ಹೋಗುತ್ತಾನೆ. ಇಲ್ಲಿ ನಾನು ಅದು ಪರ್ವದಲ್ಲಿ ನನಗೆ ನೆನಪಿರೋ ಹಾಗೆ ಇದೇ ಥರ ಸನ್ನಿವೇಶ ಬಂದಾಗ ಆವಾಗ ಕೃಷ್ಣ ಭೀಮನ ಸನ್ನಿವೇಶ ಆದ ನಂತರ ಕೃಷ್ಣ ಹೇಳ್ತಾನೆ, ಇಲ್ಲ ನೀನು ಭೀಮನನ್ನು ಉಳಿಸಿಲ್ಲ, ಭೀಮ ನಿನ್ನನ್ನು ಉಳಿಸಿದ್ದಾನೆ, ಯಾಕಂದರೆ ಭೀಮನೇ ನೀನು ಸಾಯಿಸ್ತಿದ್ದ ಏನಾದರೂ ಹಾಗೆ ಅಂತ. ಆ ಥರದ್ದೊಂದೇನೋ ಬರುತ್ತೆ, ನೆನಪಂತ ನನಗೆ. ಅಲ್ಲಿ ಈಗ ಯುಧಿಷ್ಠಿರ ಅವರು ಬರಬೇಕು ಅವಳ ಎದುರಿಗೆ. ಅವನು ಬರ್ತಾ ಇದ್ದಾನೆ ಅನ್ನೋದು ಗಾಂಧಾರಿಗೆ ಗೊತ್ತಾಗುತ್ತೆ, ಕಾಣಿಸ್ದೇ ಇದ್ರೂ ಗೊತ್ತಾಗುತ್ತಲ್ಲ. ಗಾಂಧಾರಿ ಪುತ್ರ ಶೋಕಾರ್ಥ ಶಪ್ತುಮೈಚ್ಛದ ನಿಂದಿತ. ಯುಧಿಷ್ಠಿರ ಹತ್ರ ಬರ್ತಾ ಇರುವಾಗ ಅವನಿಗೆ ಶಾಪ ಕೊಡೋದು ಅಂತ ನಿರ್ಣಯ ಮಾಡ್ತಾಳೆ. ಅದನ್ನು ಹೇಳುವಾಗ ವ್ಯಾಸರು ಅನಿಂದಿತ ಅಂತ ಅವಳಿಗೆ ಒಂದು ವಿಶೇಷಣ ಕೊಡ್ತಾರೆ, ಅನಿಂದಿತ ಗಾಂಧಾರಿ ಅಂತ. ಅಂದರೆ ನಿಂದನೀಯವಾದದ್ದೇನೂ ಮಾಡೇ ಇಲ್ಲ ಅವಳು ಇವತ್ತವರೆಗೂ. ಗಾಂಧಾರಿ ಇದನ್ನು ಮಾಡಿದ್ದು ಸರಿಯಲ್ಲ ಅಂತ ಯಾರಿಗೂ ಹೇಳುವ ಅವಕಾಶ ಸಿಕ್ಕಿಲ್ಲ. ಹಾಗೆ ಬದುಕಿ ಬಂದ ಗಾಂಧಾರಿ ಅವನಿಗೆ ಶಾಪ ಕೊಡೋದಕ್ಕೆ ಮುಂದಾಗ್ತಾಳೆ ಅಂತ. ಅಂದರೆ ಈಗ ಕಾವ್ಯದ ಸೊಗಸು, ರಚನೆಯ ಸೊಗಸು ಹೇಗಿದೆ ಅಂದರೆ, ಅನಿಂದಿತ ಅಂತ ಅಂದಾಗ ಅವಳು ನಿಂದನೀಯವಾದ ಕೆಲಸ ಮಾಡದೇ ಇರುವ ಗಾಂಧಾರಿ ಅಂತ ಹಿಂಗೆ ಹೋಗಿಬಿಟ್ರೆ ಆ ಶಬ್ದ ಅಷ್ಟರಲ್ಲೇ ಮುಗಿದೋಗುತ್ತೆ. ಆದರೆ ವ್ಯಾಸರು ಅದರಲ್ಲಿ ಬಹಳ ವಿಷಯಗಳನ್ನು ಅಡಕಗೊಳಿಸಿ ಹೇಳ್ತಾರೆ. ಗಾಂಧಾರಿ ಶಾಪ ಕೊಟ್ಟಿದ್ದರೆ
ಅವಳ ಮೇಲೆ ಒಂದು ಪ್ರಶ್ನೆ ಹುಟ್ಕೋತಾ ಇತ್ತು. ಇಲ್ಲಿವರೆಗೆ ಪ್ರಶ್ನೆ ಹುಟ್ಟುವ ಕೆಲಸವನ್ನು ಮಾಡಿಲ್ಲ ಅವಳು. ಅಂಥ ಗಾಂಧಾರಿ ಅಂತ ಅವರು ಈ ಅರ್ಥದಲ್ಲಿ ಹೇಳ್ತಾರೆ. ಆಮೇಲೆ ಅವಳು ಅನಿಂದಿತ ಆಗಿರೋದ್ರಿಂದ ಅವಳಿಗೆ ಶಾಪಕ್ಕೊಂದು ಶಕ್ತಿ ಕೂಡ ಇರುತ್ತೆ. ಅಲ್ಲ, ಶಾಪಕ್ಕೆ ತುಂಬ ಶಕ್ತಿ ಇದೆ, ಅದು ಮುಂದೆ ಬರುತ್ತೆ. ಅವಳು ಏನು ಬೇಕಿದ್ರೂ ಮಾಡಬಹುದಾದಷ್ಟು ಸಾಮರ್ಥ್ಯ ಅವಳಿಗಿದೆ. ಹಾಗಾಗಿ ಅವಳು ಶಾಪಕ್ಕೆ ಶಕ್ತಿ ತುಂಬ ಇದೆ, ಶಪಿಸಬಹುದು. ಅವಳು ಶಪಿಸಿದ್ರೆ ಹಾಗೆ ನಡೆಯುತ್ತೆ, ಅನುಮಾನವೇ ಇಲ್ಲ. ಶಾಪ ಕೊಡಬೇಕು ಅಂತ ಅವಳು ತೀರ್ಮಾನಿಸ್ತಾಳೆ. ಹತ್ರ ಬರ್ತಾ ಇರುವಾಗ ಶಾಪ ಕೊಡೋದಕ್ಕೆ ಸಿದ್ಧಳಾಗ್ತಾಳೆ. ಅಂದರೆ ಸಿಟ್ಟು ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಇದು ಇವಳು ಯುಧಿಷ್ಠಿರನಿಗಲ್ಲ, ಪಾಂಡವರೆಲ್ಲರಿಗೂ ಶಾಪ ಕೊಡೋದಕ್ಕೆ ಅಂತ ಯೋಚನೆ ಮಾಡಿದಳು ಅಂತ. ಗಾಂಧಾರಿಗೆ ಶಾಪ ಕೊಡಬೇಕು ಅಂತ ಅನ್ನಿಸ್ತಾ ಇದೆ ಅನ್ನೋದು ವ್ಯಾಸರಿಗೆ ಗೊತ್ತಾಯಿತು ಅಂತ. ವ್ಯಾಸರು ಅಲ್ಲೇ ಇದ್ರು. ಇಲ್ಲ, ತಸ್ಯಾಃ ಪಾಪಂ ಅಭಿಪ್ರಾಯಂ ವಿದಿತ್ವಾ ಪಾಂಡವಾನ್ ಪ್ರತಿ ಋಷಿ ಸತ್ಯವತಿ ಪುತ್ರ ಪ್ರಾಗೇವ ಸಮಬುದ್ಧ್ಯತ. ಮೊದಲೇ ಗೊತ್ತಾಯಿತು ಅವರಿಗೆ ಅಂತ ಹೇಳ್ತಾರೆ. ಅಂದರೆ ಆ ಕ್ಷಣದಲ್ಲಿ ಅಂತಲ್ಲ, ಮೊದಲೇ ಗೊತ್ತಾಯಿತು ಅಂತ. ಅದರ ಅರ್ಥ ಎರಡೂ, ಒಂದು ದಿವ್ಯ ದೃಷ್ಟಿಯಿಂದ ಅವರಿಗೆ ಗೊತ್ತಾಯಿತು ಅನ್ನೋದು ಒಂದು, ಇನ್ನೊಂದು ಇದು ಆದ ಮೇಲೆ ಬಹಳ ಹೊತ್ತು ಅವರಲ್ಲೇ ಇದ್ರಲ್ಲ ಹಸ್ತಿನಾಪುರಕ್ಕೆ ಬಂದು, ಆಗ ಗೊತ್ತಾಗಿದೆ ಅವರಿಗೆ ಇವರ ನಡೆ ಏನು ಅನ್ನೋದೊಂದು ಗೊತ್ತಾಗುತ್ತೆ. ಹಾಂ, ಅಂದರೆ ಎದುರಿಗೆ ಬೇರೆ ಥರ ಕಾಣಿಸ್ಕೊಳ್ತಾ ಇರ್ಬೋದು, ಸುಮ್ಮನೆ ಇದ್ದಿರ್ಬೋದು, ಆದರೆ ಅವನು ಏನು ಮಾಡಬಹುದು ಅಂತ ಅನ್ನೋದೊಂದು ಗೊತ್ತಾಗತ್ತಲ್ಲ. ಪ್ರಾಗೇವ ಸಮಬುದ್ಧ್ಯತ ಅಂತ ಹೇಳ್ತಾರೆ. ಅಂದರೆ ಮೊದಲೇ ಗೊತ್ತಿತ್ತು ಅವರಿಗೆ ಅಂತ, ವ್ಯಾಸರಿಗೆ ಅಂತ. ಸ ಗಂಗಾಯಾಂ ಉಪಸ್ಪೃಶ್ಯ ಪುಣ್ಯಗಂಧಂ ಪಯಶುಚಿ ತಂದೇಶಮುಪಸಂಪೇದೆ ಪರಮರ್ಷಿರ್ ಮನೋಜವಃ. ಅವರು ಗಂಗಾ ನದಿಯನ್ನು ಸ್ಪರ್ಶಿಸಿ ಕೂಡಲೇ ಅಲ್ಲಿಗೆ ಬರ್ತಾರೆ, ಈ ಜಾಗಕ್ಕೆ ಬರ್ತಾರೆ. ಮನೋವೇಗದ ಮಹರ್ಷಿ ಅಂತ ಅಂದರೆ ಅಂದ್ಕೊಂಡು ಕೂಡಲೇ ಅವ್ರು ಎಲ್ಲಿಗೆ ಬೇಕಿದ್ರೂ ಹೋಗೋದಕ್ಕೆ ಸಾಧ್ಯ ಇತ್ತು, ಅಲ್ಲಿಗೆ ಬರ್ತಾರೆ. ಇಲ್ಲಿ ಹೇಳುವಾಗ ದಿವ್ಯ ದೃಷ್ಟಿಯಿಂದಲೇ ಈಗ ಅವಳು ಅದನ್ನು ಮಾಡ್ತಾಳೆ ಅಂತ ಗೊತ್ತಾಯಿತು ಅಂತ ಬರುತ್ತೆ. ಈಗ ಶಪಿಸ್ತಾಳೆ ಅನ್ನೋದು ಅಂತ ಅಂದರೆ ಶಾಪ ಕೊಡಬಹುದು ಅವಳು ಅಂತ ಯಾವಾಗಲೂ ಅವಳು ಇಂಗಿತದಿಂದ ತಿಳಿದಿರಬಹುದು. ಆದರೆ ಈಗ ಶಪಿಸ್ತಾಳೆ, ಶಾಪ ಎದುರಿಗೆ ಬಂದ ಮೇಲೆ ಕೊಡಬೇಕು ಅಂತಿಲ್ಲ, ಎಲ್ಲಿಂದಲೂ ಕೊಡೋದಕ್ಕೆ ಬರುತ್ತೆ. ಈಗ ಶಪಿಸ್ತಾಳೆ ಅನ್ನೋದು ದಿವ್ಯೇನ ಚಕ್ಷುಷಾ ಪಶ್ಯನ್ ಮನಸಾನುದ್ಧತೇನ ಚ. ದಿವ್ಯ ದೃಷ್ಟಿಯಿಂದ, ಅನುದ್ಧತವಾದ ಮನಸ್ಸಿನಿಂದ, ಅಂದರೆ ಶಾಂತವಾದ ಮನಸ್ಸಿನ ಕಾರಣದಿಂದಾಗಿ ಅವರಿಗೆ ಗೊತ್ತಾಯಿತು ಅಂತ. ಅವರು ಕೂಡಲೇ ಸೊಸೆಗೆ ಹೇಳಿದರು ಅಂತ. ಸ್ನುಷಾಂ ಅಬ್ರವೀತ್ ಕಾಲೆ, ಅಂದರೆ ಧೃತರಾಷ್ಟ್ರ ಅವರ ಮಗ ಅನ್ನಲ್ಲ, ಹಾಗಾಗಿ ಸೊಸೆಗೆ ಹೇಳ್ತಾರೆ ಅವರು, ಇದು ಶಾಪದ ಕಾಲ ಅಲ್ಲ, ಶಾಂತಿಯ ಕಾಲ ಅನ್ನೋದನ್ನು ಹೇಳಿದರು ಅಂತ. ಶಾಪಕಾಲಮವಾಕ್ಷಿಪ್ಯ ಶಮಕಾಲ ಮುದೀರಯನ್. ಈ ಮಾತಿಗೆ ತುಂಬ ಅರ್ಥ ಇದೆ. ಇದು ಶಮದ ಕಾಲ ಅಂತ, ಶಮ ಅಂದರೆ ಶಾಂತಿ. ಶಾಪ ಅಂತ ಅಂದ ಕೂಡಲೇ ಮತ್ತೆ ಅಲ್ಲಿ ಇವೆಲ್ಲ ಬರುತ್ತೆ, ಕಷ್ಟ, ನಷ್ಟ, ನೋವು, ಕ್ರಿಯೆ, ಪ್ರತಿಕ್ರಿಯೆ, ಹಿಂಸೆ. ಒಂದು ಶಾಪ ಏನೆಲ್ಲ ಮಾಡ್ತಾ ಹೋಗುತ್ತೆ. ಶಾಪ ಅಂದರೆ ಸಿಟ್ಟು, ಪ್ರತಿಕ್ರಿಯೆ ಶಾಪರೂಪವಾಗಿ ಬರುತ್ತೆ. ಅಂದರೆ ಅದು ಅಸಹನೆ, ಸಿಟ್ಟು ಎಲ್ಲದರ ಇದು. ಸಿಟ್ಟು ಅನ್ನೋದು ಇನ್ನೂ ಮುಂದುವರಿತಾ ಹೋದರೆ ಇದು ಎಂಡ್ಲೆಸ್ ಇದು. ಹಾಗಾಗಿ ವ್ಯಾಸರಿಗೆ ಇದು ಶಾಂತಿಯ ಕಾಲ ಅಂತ, ಇನ್ನೂ ಕೋಪತಾಪಗಳಿಗೆ ಅವಕಾಶ ಕೊಡಬಾರದು ಇನ್ನು ಅಂತ. ಹಾಗಾಗಿ ನಕೋಪ ಪಾಂಡವೇ ಕಾರ್ಯೋ ಗಾಂಧಾರಿ ಶಮಮಾಪ್ನುಹಿ ರಜೋ ನಿಗೃಹ್ಯತಾಮೇತತ್ ಶೃಣುಚೇದಂ ವಚೋ ಮಮ ಅಂತ ಹೇಳ್ತಾರೆ. ಪಾಂಡವರ ವಿಷಯದಲ್ಲಿ ಸಿಟ್ಟು ಮಾಡಬೇಡ, ಮನಸ್ಸನ್ನು ಶಾಂತಗೊಳಿಸಿಕೋ ಅಂತ. ನಿನ್ನ ಮನಸ್ಸಿನಲ್ಲಿ ಇರುವ ಈ ರಜೋಗುಣ ಏನಿದೆ, ರಜಸ್ಸು ಅಂದರೆ ಸಿಟ್ಟಿಗೆ ಕಾರಣವಾಗೋದು ರಜಸ್ಸು, ಅದನ್ನು ನೀನು ನಿಯಂತ್ರಣ ಮಾಡಬೇಕು ಅಂತ. ನಿಗೃಹ್ಯತಾಂ, ನಿಯಂತ್ರಣ ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ ಅಂತ. ಇದಂ ವಚೋ ಮಮ, ನಾನು ಹೇಳ್ತಾ ಇದ್ದೀನಿ ಅಂತಂದರೆ ವ್ಯಾಸರ ಬಗ್ಗೆ ಅಪಾರವಾದ ಗೌರವ ಅವಳಿಗಿರುತ್ತೆ. ನಾನು ಹೇಳ್ತಾ ಇದ್ದೀನಿ ಅಂತ ಅವರು ಹೇಳಿದಾಗ ಅವಳು ಅದನ್ನು ಮೀರೋದಿಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಅದರ ಜೊತೆಗೆ ನಾನು ಹೇಳ್ತೀನಿ ಕೇಳು ಅಂತ ಹೇಳಿದವರು ಹಿಂದೆ ನಡೆದ ಒಂದು ಘಟನೆಯನ್ನು ನೆನಪಿಸ್ತಾರೆ ಅವರು. ಉಕ್ತಾಸ್ಯಷ್ಟಾದಶಾಹಾನಿ ಪುತ್ರೇಣ ಜಯಮಿಚ್ಛತ. 18 ದಿನಗಳ ಹಿಂದೆ, ಇವತ್ತಿಗೆ 18 ದಿನಗಳ ಹಿಂದೆ ನೀನೇನು ಹೇಳಿದ್ದೆ ಅನ್ನೋದನ್ನು ನೆನಪು ಮಾಡ್ಕೋ. ದುರ್ಯೋಧನ ನಿನ್ನ ಬಳಿಗೆ ಬಂದಿದ್ದ. ಯಾಕೆ? ಜಯಮಿಚ್ಛತ, ನನಗೆ ಗೆಲುವಿನ ಆಶೀರ್ವಾದ ಮಾಡು ಅಂತ ನಿನ್ನ ಬಳಿಗೆ ಬಂದಿದ್ದ ಅವನು. ಶಿವಮಾಶಾಸ್ವಮೇ ಮಾತಃ ಯುದ್ಧಮಾನಸ್ಯ ಶತ್ರುಭಿಹಿ, ನಿನ್ನ ಹತ್ರ ಕೇಳ್ಕೊಂಡಿದ್ದವನು, ನನಗೆ ಮಂಗಲವಾಗಲಿ ಅಂತ ಹಾರೈಸು, ನಾನು ಶತ್ರುಗಳ ಜೊತೆಗೆ ಯುದ್ಧಕ್ಕೆ ಹೊರಟಿದ್ದೀನಿ ಅಂತ ನಿನ್ನ ಹತ್ರ ಬಂದು ಕೇಳ್ಕೊಂಡಿದ್ದ, ಪ್ರಾರ್ಥಿಸಿಕೊಂಡಿದ್ದ. ಸಾ ತಥಾ ಯಾಚ್ಯಮಾನಾತ್ವಂ, ದುರ್ಯೋಧನ ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದ. ಆಗ ನೀನೇನು ಹೇಳಿದ್ದೆ? ಉಕ್ತವತ್ಯಸಿ ಗಾಂಧಾರಿ ಯಥೋ ಧರ್ಮಸ್ತಥೋ ಜಯ. ನೀನು ಅವನಿಗೇನಂತ ಉತ್ತರ ಕೊಟ್ಟಿದ್ದೆ ಅಂದರೆ, ಧರ್ಮ ಎಲ್ಲಿದೆಯೋ ಅದಕ್ಕೆ ಗೆಲುವಾಗತ್ತೆ ಅಂತ ಉತ್ತರ ಕೊಟ್ಟಿದ್ದೆ ನೀನು.
ನೀನು ಗೆಲ್ಲು ಅಂತ ನಿನ್ನ ಮಗನಿಗೆ ನೀನು ಹೇಳಲಿಲ್ಲ, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಲಿಲ್ಲ, ನೀನು ಸಾಯದೇ ಇರುವಂತಾಗಲಿ ಅಂತ ನೀನು ಅದು ಯಾವ ಆಶೀರ್ವಾದವನ್ನು ಮಾಡಿಲ್ಲ. ಮಾಡಿದ್ಯಾವುದನ್ನು? ಯಥೋ ಧರ್ಮ ತಥೋ ಜಯ, ಎಲ್ಲಿ ಧರ್ಮ ಇದೆಯೋ ಅದು ಗೆಲ್ಲತ್ತೆ ಅಂತ ಹೇಳಿದ್ದೆ ನೀನು. ಇದನ್ನು ಒಂದು ಸಲ ಅಲ್ಲ, ಕಾಲೇ ಕಾಲೇ ಜಯೇಷಿಣ, ಅದಕ್ಕಿಂತ ಹಿಂದೆ ಹಲವು ಸಲ ಅವನು ನನಗೆ ಗೆಲುವು ಬೇಕು ಅಂತ ನಿನ್ನ ಹತ್ರ ಬಂದು ಪ್ರಾರ್ಥಿಸಿದಾಗೆಲ್ಲ ನೀನು ಇದೇ ಮಾತನ್ನು ಹೇಳ್ಕೊಂಡು ಬಂದಿದ್ದೆ ಅವನಿಗೆ. ಸಚಾಪ್ಯತೀತಾಂ ಗಾಂಧಾರಿ ವಾಚಂತೆ ವಿತಥಾಂ ಅಹಂ ಸ್ಮರಾಮಿ ಭಾಷಮಾಣಾಯಾಹ ತಥಾ ಪ್ರಣಿಹಿತಾಖ್ಯಸಿ. ಇದು ನೀನೇ ಆಡಿದ ಮಾತುಗಳು. ನಿನ್ನ ಈ ಮಾತುಗಳೆಲ್ಲವೂ ನನಗೆ ನೆನಪಿದೆ ಅಂತ, ನನಗೆ ಗೊತ್ತಿದೆ ಎಲ್ಲ ಮಾತುಗಳು ಅಂತ. ಹೀಗೆ ಹೇಳಿಕೊಂಡು ಬಂದ ನೀನು ಈಗ ಏನು ಮಾಡೋದಕ್ಕೆ ಹೊರಟಿದೆಯಾ ಅಂತ ಕೇಳ್ತಾರೆ. ಸಾ ತ್ವಂ ಧರ್ಮಂ ಪರಿಸ್ಮೃತ್ಯ ವಾಚಾಚೋಕ್ತ ಮನಸ್ವಿನಿ. ಯಾಕಾಗ ಹಾಗೆ ಮಾತು ಹೇಳಿದೆ ನೀನು ಅಂತ ಅಂದರೆ, ನಿನಗೆ ಧರ್ಮ ಮುಖ್ಯ ಅಂತಲೇ ಇತ್ತು. ನಿನಗೆ ಯಾವುದು ಧರ್ಮವೋ ಯಾವುದು ನ್ಯಾಯವೋ ಅದು ಉಳಿಬೇಕು, ಅದು ಬೆಳಿಬೇಕು, ಅದು ಗೆಲ್ಲಬೇಕು ಅಂತ ಇದ್ದಿದ್ದಕ್ಕೆ ಅಲ್ವ ನೀನು ಅಂತ ಮಾತಾಡಿದ್ದು ಮೊದಲು. ಹಾಗಾಗಿ ಕೋಪಂ ಸಂಯಚ್ಛ ಗಾಂಧಾರಿ ಮೈವಂಭೂ ಸತ್ಯವಾದಿನಿ. ಈಗ ನೀನು ಕೋಪವನ್ನು ಮಾಡಬಾರದು ಅಂತ ಅಂದರೆ, ನೀ ಆಶಯ ಏನು, ಅಭಿಪ್ರಾಯ ಏನು ಅಂದರೆ, ನೀನು ಹೇಳಿದ್ದೇ ಆಗಿದೆ ಅಂತ. ಮೈವಂಭೂ ಸತ್ಯವಾದಿನಿ ಅಂತ ಸಂಬೋಧನೆ ಮಾಡ್ತಾರೆ, ಸತ್ಯವಾದಿನಿ ಅಂತ ಅಂದರೆ ನೀನು ಹೇಳಿದ ಸತ್ಯ ಆಗತ್ತೆ ಅಂತ. ಧರ್ಮ ಗೆಲ್ಲಬೇಕು ಅಂತ ನೀನು ಹೇಳಿದ್ದೆ, ಧರ್ಮ ಗೆದ್ದಿದೆ ಅಂತ. ಧರ್ಮ ಗೆದ್ದಾಗ ನೀನು ಸಿಟ್ಟು ಮಾಡ್ತೀಯ ಅನ್ನೋದಕ್ಕೆ ಏನರ್ಥ ಅಂತ ಪರ್ಯಾಯವಾಗಿ ಕೇಳ್ತಾ ಇದ್ದಾರೆ. ಗಾಂಧಾರಿ ಅದಕ್ಕೆ ಉತ್ತರ ಕೊಡ್ತಾಳೆ. ಭಗವನ್ನಾಭ್ಯಸೂಯಾಮಿ ನೈತಾನಿಚ್ಛಾಮಿ ನಶ್ಯತಃ ಪುತ್ರಶೋಕೆ ನತು ಬಲಾನ್ ಮನೋವಿಹ್ವಲತೀವ ಮೇ. ಅವಳು ಹೇಳ್ತಾಳೆ, ನನಗೆ ಸಿಟ್ಟಿಲ್ಲ, ವಾಸ್ತವವಾಗಿ ಪಾಂಡವರ ಮೇಲೆ ಯಾವ ಸಿಟ್ಟೂ ಇಲ್ಲ ನನಗೆ. ಅಂದರೆ ಮೂಲಭೂತವಾಗಿ ನನಗೆ ಪಾಂಡವರ ಮೇಲೆ ಸಿಟ್ಟಿಲ್ಲ, ಅಥವಾ ಪಾಂಡವರು ನಾಶ ಆಗಬೇಕು ಅಂತಲೂ ನನಗಿಲ್ಲ. ಆದರೆ ಪುತ್ರಶೋಕ ಅನ್ನೋದು ಇದೆಯಲ್ಲ, ಅದು ನನ್ನನ್ನು ಬಲವಂತವಾಗಿ ಇಂಥ ಕೆಲಸಕ್ಕೆ ತಗೊಂಡು ಹೋಗಿಬಿಡ್ತು ಅಂತ. ಮನೋವಿಹ್ವಲತೀವಮೆ ಅಂತ, ಮನಸ್ಸು ಒದ್ದಾಡ್ತಾ ಇದೆ, ವಿಲಿವಿಲಿ ಅಂತ ಒದ್ದಾಡ್ತಾ ಇದೆ, ಮಕ್ಕಳೆಲ್ಲ ಸತ್ತೋಗಿದ್ದಾರೆ ಅಂತ. ಹಾಗಾಗಿ ಈ ಕ್ಷಣಕ್ಕೆ ನಾನು ಆ ತರಹ ಮಾಡುವಂತಾಯಿತು ಅಂತ ಹೇಳ್ತಾಳೆ. ಎಂಥ ಅಂದರೆ ಎಷ್ಟು ಗಂಭೀರವಾದ ಒಂದು ವ್ಯಕ್ತಿತ್ವ ಅವಳದ್ದು ಅಂತ ಕಾಣಿಸುತ್ತೆ ಗಾಂಧಾರಿಯದ್ದು. ಯಥೈವ ಕುಂತ್ಯ ಕೌಂತೇಯ ರಕ್ಷಿತವ್ಯಾಸ್ತಥಾ ಮಯ. ಕುಂತಿ ತನ್ನ ಮಕ್ಕಳನ್ನು ಕಾಪಾಡಬೇಕು ಅಂತ ಹೇಗಿದೆಯೋ ಹಾಗೆ ನಾನೂ ಪಾಂಡವರನ್ನು ಕಾಪಾಡಬೇಕಾಗಿದೆ ಅಂತ, ರಕ್ಷಿಸಬೇಕಾಗಿದೆ. ಯಥೈವ ಧೃತರಾಷ್ಟ್ರೇನ ರಕ್ಷಿತವ್ಯಾಸ್ತಥಾ ಮಯ. ಧೃತರಾಷ್ಟ್ರ ಹೇಗೆ ಪಾಂಡವರನ್ನು ಕಾಪಾಡಬೇಕೋ ನಾನೂ ಹಾಗೆ ಪಾಂಡವರನ್ನು ಕಾಪಾಡಬೇಕು ಅಂತ. ಅಂದರೆ ತಾನು ಮತ್ತು ಧೃತರಾಷ್ಟ್ರ ಪಾಂಡವರಿಗೆ ತಂದೆ ತಾಯಿಗಳ ಸ್ಥಾನದಲ್ಲೇ ನಿಲ್ಲಬೇಕು ಅಂತ ಹೇಳ್ತಾಳೆ. ಅದನ್ನು ಹೇಳಿದವಳು ವ್ಯಾಸರಿಗೆ ಹೇಳ್ತಾಳೆ, ಗೊತ್ತಿದೆ ನನಗೆ ಇದೇನು ಅಂತ ಅನ್ನೋದು ಅಂತ. ದುರ್ಯೋಧನಾಪರಾಧೇನ. ಇದಿಷ್ಟು ನಡೆದಿದ್ದು ಯಾರಿದ್ದ ಅಂತ ಅಂದರೆ ದುರ್ಯೋಧನನ ಅಪರಾಧದಿಂದ. ಶಕುನೇಹ ಸೌಬಲಸ್ಯ ಚ, ಮತ್ತು ಶಕುನಿಯ ಅಪರಾಧದಿಂದ. ಕರ್ಣ ದುಶ್ಯಾಸನಾಭ್ಯಾಂಚ, ಕರ್ಣ ಮತ್ತು ದುಶ್ಯಾಸನರ ಅಪರಾಧದಿಂದ. ವೃತ್ತೋಯಂ ಕುರು ಸಂಶಯ. ಇಡೀ ಕುರುವಂಶ ಇವತ್ತು ನಾಶವಾಗಿದ್ದರೆ ಈ 4 ಜನ ಕಾರಣ ಅಂತ ಗಾಂಧಾರಿ ಹೇಳ್ತಾಳೆ. ನಾಪರಾಧ್ಯತಿ ಭೀಭತ್ಸು ನಚ ಪಾರ್ಥೋ ವೃಕೋದರ ನಕುಲ ಸಹದೇವೋ ವಾ ನೈವ ಜಾತು ಯುಧಿಷ್ಠಿರ. ಇಲ್ಲಿ ಅರ್ಜುನನ ತಪ್ಪೇನೂ ಇಲ್ಲ ಇಡೀ ಯುದ್ಧದಲ್ಲಿ. ಈಗ ಅತಿ ಹೆಚ್ಚು ಜನರನ್ನು ಕೊಂದವನು ಅರ್ಜುನ ಆಯಿತು, ಅವನ ತಪ್ಪಿಲ್ಲ. ಭೀಮನ ತಪ್ಪೂ ಇಲ್ಲ, 100 ಜನರನ್ನು ಕೊಂದವನವನು, ಅವನ ತಪ್ಪಿಲ್ಲ. ನಕುಲನ ತಪ್ಪೂ ಇಲ್ಲ, ಸಹದೇವನ ತಪ್ಪೂ ಇಲ್ಲ. ಯುಧಿಷ್ಠಿರನ ತಪ್ಪಂತೂ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ. ನೈವ ಜಾತು ಯುಧಿಷ್ಠಿರ ಅಂದರೆ ಯುಧಿಷ್ಠಿರ ಎಂದೂ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ನೈವ ಜಾತು ಅಂತ ಅಂದರೆ ಅಪರಾಧ್ಯತಿ ಅಂತ ಅಂದರೆ ಇವರೆಲ್ಲ ಆಕಸ್ಮಿಕವಾಗಿ ಯಾವತ್ತೋ ಒಮ್ಮೆ ಆದರೂ ತಪ್ಪು ಮಾಡಬಹುದೇನೋ, ಯುಧಿಷ್ಠಿರ ಯಾವತ್ತೂ ತಪ್ಪು ಮಾಡೋಲ್ಲ. ಹಾಗಾಗಿ ಈ ಯುದ್ಧದಲ್ಲಿ ಇಡೀ ವಂಶ ನಾಶವಾಗಿರೋದರಲ್ಲಿ ಇವರಿಷ್ಟು ಜನರ ತಪ್ಪಿಲ್ಲ, ಯುಧಿಷ್ಠಿರನ ತಪ್ಪು ಯಾವುದೂ ಇಲ್ಲ ಅಂತ ಹೇಳ್ತಾಳೆ. ಸೊ ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ನಾವು ಶೋಕ ಪರ್ವ ನೋಡ್ತಾ ಇದ್ವಿ. ಇಲ್ಲಿ ಕ್ಯಾರೆಕ್ಟರ್ಗಳು ಹೇಗೆ ಅನಾವರಣಗೊಳ್ತವೆ ಅನ್ನೋದು, ಧೃತರಾಷ್ಟ್ರನ ಒಂದು ಕ್ಯಾರೆಕ್ಟರ್ ಅಂದರೆ ಹೇಗೆ ಅನಾವರಣಗೊಳ್ಳುತ್ತೋ ಹಾಗೆ ಗಾಂಧಾರಿಯ ಕ್ಯಾರೆಕ್ಟರ್ ಕೂಡ ಹೇಗೆ ಅನಾವರಣಗೊಳ್ಳುತ್ತೆ ಅಂತ. ಅಂದರೆ ನೋಡಿ ಹೆಂಗೆ ನನಗನ್ಸುತ್ತೆ, ಇವನು ಆಳದಲ್ಲಿ ಇವನು ದುಷ್ಟ ಸ್ವಾರ್ಥಿ, ಆದರೆ ಹೊರಗೆ ಅವಾಗವಾಗ ಒಳ್ಳೆತನ ತೋರಿಸ್ತಾನೆ. ಇವಳು ಆಳದಲ್ಲಿ ಧರ್ಮಿಷ್ಠೆ ನ್ಯಾಯವಂತೆ, ಆದರೆ ಅವಾಗವಾಗ ಮಾನವ ಸಹಜ ದೌರ್ಬಲ್ಯಗಳು ಸಿಟ್ಟು ಬರುತ್ತೆ. ಇದು ಕೂಡ ಹಾಗೆ, ಆಳದಲ್ಲಿ ಅವಳು ಹಾಗಿಲ್ಲ. ಆಮೇಲೆ ಅದನ್ನು ಒಪ್ಕೊಂಡ್ಲು, ವ್ಯಾಸರು ಹೇಳಿದ ತಕ್ಷಣ ನನಗೆ ಯಾಕೆ ಹೀಗಾಯಿತು ಅಂತ ಅವಳು ಒಪ್ಕೊಂಡು ಅದನ್ನು ಸರಿಪಡಿಸೋ ಪ್ರಯತ್ನವನ್ನು ಮಾಡ್ತಿದ್ದಾಳೆ.
ಸೊ ಇವೆರಡೂ ನಮಗೆ ರಿಪ್ರೆಸೆಂಟೇಷನ್ ಥರ ಮಹಾಭಾರತ ಹೇಗೆ ಗ್ರೇಯಿಶ್ ಆಗಿರುತ್ತೆ, ಹೇಗೆ ಮಾನವ ಅಂದರೆ ಈಗಲೂ ನಮ್ಗೆ ರಿಲೇಟ್ ಆಗೋದು ಅದೇ ಕಾರಣಕ್ಕೆ ಅಂತ ಅನಿಸುತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಈ ಒಂದು ಎಲ್ಲ ವಿಚಾರಗಳನ್ನ ನಮ್ಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ಸರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಈ ಮಾತುಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಪ್ರಶ್ನೆಗಳಿದ್ದರೆ, ಅನುಮಾನಗಳಿದ್ದರೆ ಅದನ್ನು ಕೂಡ ತಿಳಿಸಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ.